ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಿಮ್ಮ ಕರಾವಳಿ ಹುಡುಗಿ. ಇವತ್ತು ತಿಂಡಿಗೆ ಅಂತ ನಾನು ಖಾರ ಪೊಂಗಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಸ್ವಲ್ಪ ಕಾಯಿನೂ ಬೇಕಿತ್ತು, ಕಾಯಿನೂ ತುರ್ಕೊತಾ ಕೂತಿದ್ದೆ. ಮತ್ತು ಕಾಳು ಮೆಣಸು ಸ್ವಲ್ಪ ಬೇಕಲ್ಲ, ಅದನ್ನು ಕೂಡ ಸ್ವಲ್ಪ ಕುಟ್ಟಿ ಇಟ್ಕೊತಾ ಇದ್ದೀನಿ. ಇವಾಗ ನಾನು ತಿಂಡಿಗೆ ಒಂದು ಕಡೆ ಇಟ್ಕೊಬಿಟ್ಟಿದ್ದೀನಿ. ತಿಂಡಿನೂ ಕೂಡ ರೆಡಿ ಆಗ್ತಾ ಇದೆ. ತಿಂಡಿ ರೆಡಿ ಆಗ್ತಾ ಇದ್ದಾಗೇನೆ ಇಲ್ಲಿ ನಾನು ಸ್ವಲ್ಪ ಎಲ್ಲ ಕಡೆನೂ ಕಸ ಗುಡಿಸ್ಕೊಡೋಣ ಅಂತ ಕಸ ಗುಡಿಸ್ಕೊಂಡೆ. ಈ ಕಸ ಎಲ್ಲ ಗುಡಿಸಿದಾದ್ಮೇಲೆ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ. ನಮ್ಮನೆ ಏನಂದರೆ ಡೈಲಿ ನೆಲ ಕಸ ಎಲ್ಲ ಗುಡಿಸ್ಲೇಬೇಕು. ಆಮೇಲೆ ಹಾಲಲ್ಲೂ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಬಿಡೋಣ ಅಂದ್ಕೊಂಡು ಹಾಲು ಕೂಡ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಹೊರಗಡೆನೂ ಕೂಡ ಎಲ್ಲ ಕಡೆನೂ ಗುಡಿಸ್ಕೊಬಿಡೋಣ ಅಂತ ಗುಡಿಸ್ಕೊತಾ ಇದ್ದೀನಿ. ನಂದು ಡೈಲಿ ರೊಟೀನ್ ಇದೇ ರೀತಿ ಇರುತ್ತೆ. ಶುಕ್ರವಾರ ಮಾತ್ರ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ. ಯಾಕಂದರೆ ಹೊರಗಡೆ ಸ್ವಲ್ಪ ಎಲ್ಲ ಗುಡಿಸಿ ಹೊರಗಡೆ ಮತ್ತು ನೀರು ಕೂಡ ಹಾಕ್ಕೊಂಡು ಕ್ಲೀನಾಗೆಲ್ಲ ಗುಡಿಸ್ಕೊತೀನಲ್ಲ. ಸೊ ಹಾಗಾಗಿ ಸ್ವಲ್ಪ ಶುಕ್ರವಾರ ಬ್ಯುಸಿನೇ ಅಂತ ಹೇಳ್ಬೋದು. ಶುಕ್ರವಾರದಂತೂ ನಾನಂತೂ 5 ನಿಮಿಷ ಕೂತ್ಕೊಳ್ಳೋದಿಲ್ಲ, ಅದು ಇದು ಕೆಲಸ ಅಂತ ಮಾಡ್ತಾನೇ ಇರ್ತೀನಿ. ಮತ್ತು ಇವಾಗ ಅಂಗಳನೂ ಸ್ವಲ್ಪ ಗುಡಿಸ್ಕೊಬಿಡೋಣ ಅಂತ ಬಂದೆ. ಸ್ವಲ್ಪ ಗಾಳಿನೂ ಸ್ವಲ್ಪ ಜಾಸ್ತಿ ಇದೆ ಇವಾಗ ಎಲೆಗಳೆಲ್ಲ ಅವಾಗವಾಗ ಬೀಳ್ತಾನೆ ಇರುತ್ತೆ. ನನಗಂತೂ ಒಂದು ಚೂರು ಎಲೆ ಬೀಳಂಗಿಲ್ಲ. ಮನೆ ಎದುರುಗಡೆ ಒಂದು ಚೂರು ಗಲೀಜಿದ್ರೆ ಸಾಕು, ನನಗೆ ಗುಡಿಸ್ಕೊಡ್ಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಅಂಗಳನ್ನು ಸ್ವಲ್ಪ ಗುಡಿಸ್ಕೊಂಡು ಈ ರೀತಿ ಕಸನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಮರ ಇರುತ್ತೆ, ಈ ಮರದ ಬುಡಕ್ಕೆ ಹಾಕ್ಬಿಟ್ರೆ ಅದು ಗೊಬ್ಬರನೂ ಆಗುತ್ತೆ. ನನ್ನ ಮಕ್ಕಳು ಕೂಡ ಆಲ್ರೆಡಿ ಎದ್ಬಿಟ್ಟಿದ್ದಾರೆ. ಅವರು ಲೇಟಾಗಿ ಎದ್ದೇಳ್ತಾರೆ. ಒಂದೊಂದು ಸತಿ ಈ ರೀತಿ ಎದ್ಕೊಂಡು ಆಟ ಆಡ್ತಾ ಇರ್ತಾರೆ. ಆ ಕಡೆ ಈ ಕಡೆ ಓಡ್ತಾನೆ ಇರ್ತಾರೆ. ಅವ್ರನ್ನ ನೋಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀನಿ, ಇನ್ನೊಂದು ಕಡೆ ಇವ್ರನ್ನೂ ಕೂಡ ಕೂಗ್ತಾ ಇರ್ತೀನಿ. ಬೆಳಗ್ಗೆ ಅಂತೂ ನನಗೆ ಫ್ರಸ್ಟ್ರೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿರುತ್ತೆ. ಅದೆಂತ ಹೇಳ್ತಾರ, BP ಹೈ ಆಗಿಬಿಡುತ್ತೆ ಅಂತಾರಲ್ಲ, ಆ ರೀತಿ ನಾನು ಆಡ್ತಾ ಇರ್ತೀನಿ. ಯಾಕಂದರೆ ಇಬ್ಬರು ಚಿಕ್ಕವರೇ, ಇಬ್ಬರು ಏನಾದ್ರು ತೊಗೊಂಡು ಹೊಡ್ಕೊತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ. ಅವ್ರ ಕಡೆನೇ ನೋಡ್ತಾ ಇರಬೇಕು ನನಗೆ. ಒಂದು ಕಡೆ ಈ ಕಡೆ ಕೆಲಸನೂ ಮಾಡಬೇಕು, ಒಂದು ಕಡೆ ಅವ್ರನ್ನೂ ನೋಡ್ತಾ ಇರಬೇಕು. ಸರಿ, ಇವಾಗ ನೆಲ ಒರೆಸಿದ ನೀರು ಇತ್ತಲ್ವ, ಅದನ್ನು ಕೂಡ ಎಲ್ಲ ಗಿಡಕ್ಕೆಲ್ಲ ಹಾಕೊಬಿಡೋಣ ಅಂತ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತೆಲ್ಲ ಕೆಲಸ ಆಯ್ತಲ್ಲ ಅಂತ ಅಂದ್ಕೊಳ್ಳಂಗೆ ಇಲ್ಲಿ ಮೇಲ್ಗಡೆ ಒಂದು ಕಲ್ಲಿತ್ತ, ಅಲ್ಲೊಂದು ಸಿಕ್ಕಾಪಟ್ಟೆ ಮಣ್ಣಾಗೋಗಿತ್ತ. ತಡಿ, ಇದೊಂಚೂರೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅದನ್ನು ಕ್ಲೀನ್ ಮಾಡೋಣ ಅಂತ ಉಜ್ತಾ ಕೂತಿದೆ. ಫುಲ್ಲು ಪಳ ಅಂತ ಆಗಬೇಕು, ಆ ರೀತಿ ಉಜ್ತೀನಿ. ಮತ್ತು ನೋಡಿ, ನನ್ನ ಮಗಂದು ಚೇಷ್ಟೆ, ಇಲ್ಲಿ ನೀರು ಕುಡಿಯೋಕ್ಕೆ ಕೊಡು ಅಮ್ಮ ಅಂತ ಈಸ್ಕೊಬಂದು ಇಲ್ಲಿ ಸ್ವಲ್ಪ ಕಡಲೆಪುರಿ ಕೊಟ್ಟಿದ್ದೆ ತಿನ್ನೋಕ್ಕೆ. ಕಡಲೆಪುರಿ ಜೊತೆ ಮಿಕ್ಸ್ ಮಾಡ್ಕೊಂಡು ಯಾವ ರೀತಿ ಆಟ ಆಡ್ತಾ ಇದ್ದೇನೆ ಅಂತ ನಾನು ಒಳಗಡೆ ಅಡುಗೆ ಮನೇಲಿದೆ ನೋಡಿದ್ರೆ ಈ ರೀತಿ ಚೇಷ್ಟೆ ಮಾಡ್ತಾ ಇದ್ದೆ. ಮತ್ತು ಇವಾಗ ಎಲ್ಲ ಕೆಲಸ ಆಯಿತು. ದೇವ್ರಿಗೂ ಕೂಡ ದೀಪ ಎಲ್ಲ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನನ್ನ ಮಗ ದೇವಸ್ಥಾನದ ಕಡೆ ಹೊರಡ್ಕೊಂಡು ಬಂದು.
ನನ್ನ ಮಗನಿಗೆ ಎಂತ ಗೊತ್ತಾ, ಅವನಿಗಂತೂ ಮನೇಲಿದ್ದರೆ ಬೋರ್ ಆಗ್ತಾ ಇರುತ್ತಲ್ಲ, ಅಮ್ಮ ಭೂ ಓಪ ಅಂತ ಹೇಳ್ತಾ ಇರ್ತಾನೆ. ಅಂದರೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ನನ್ನ ಮಗ ಯಾವಾಗೂ ಹೇಳ್ತಾ ಇರ್ತಾನೆ, ದೊಡ್ಡ ಮನೆಗೆ ಹೋಗೋಣ ಅಂತ. ಸರಿ ಅಂದ್ಕೊಂಡು ನಾನು ಅವ್ರ ದೊಡ್ಡ ಮನೆಗೆ ಹೊರಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಅವ್ರ ದೊಡ್ಡ ಜೊತೆನೂ ಮನೇಲಿ ಆಟ ಆಡ್ಕೊಂಡು ಅಲ್ಲೂ ಸ್ವಲ್ಪ ಮಾತಾಡ್ಕೊಂಡು ನಾನು ಕೂಡ ಮನೆ ಕಡೆ ಹೊರಡ್ಕೊಂಡು ಬಂದು. ನಾನು ಮಧ್ಯಾಹ್ನಕ್ಕೆ ಸಾಂಬಾರಿತ್ತು, ನನಗೆ ಯಾಕೋ ಸಾಂಬಾರು ಊಟ ತಿನ್ನೋಕ್ಕೆ ನನಗೆ ಮನಸ್ಸೇ ಇರಲಿಲ್ಲ. ಸೊ ಹಾಗಾಗಿ ಈ ರೀತಿ ಒಗ್ಗರಣೆ ಅನ್ನ ಮಾಡ್ಕೊತಾ ಇದ್ದೆ. ಏನು ಅಂದರೆ ಏನೂ ಹಾಕಿಲ್ಲ ನೋಡಿ, ತುಪ್ಪ ಮತ್ತು ಸಾಂಬಾರು ಪುಡಿ ಮತ್ತು ಉಪ್ಪು ಇಷ್ಟೇ ಹಾಕಿ ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸೇಮ್ ಈ ಫ್ರೈಡ್ ರೈಸ್ ಟೇಸ್ಟ್ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಎಂತ ಏನೂ ಹಾಕಿಲ್ಲ ಅಂದರೂ ಎಷ್ಟು ಟೇಸ್ಟ್ ಕೊಡುತ್ತೆ ಗೊತ್ತಾ. ಹಾಗೆ ಮತ್ತು ಇದು ಸಾಯಂಕಾಲ ಒಂದು 5 ಗಂಟೆ ಮೇಲೆ ವೀಡಿಯೋ ತೆಗ್ದಿರೋದು ನಾನು. ಸಾಯಂಕಾಲಕ್ಕೆ ನಾನಿಲ್ಲಿ ಅವರೆಕಾಳು ಸಾಂಬಾರನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ರೆಸಿಪಿನೂ ಕೂಡ ಮಾಡ್ತಾಯಿದ್ದೆ. ಈ ಮಖಾನ ಬರುತ್ತೆ ಗೊತ್ತಾ, ಇದ್ರದ್ದು ಸ್ವಲ್ಪ ಎಂತಾದರೂ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಈ ರೀತಿ ಇಟ್ಬಿಡ್ತೀನಿ. ಸ್ವಲ್ಪ ಇದನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕ್ಕೊಂಡು ಸಾಯಂಕಾಲ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಯಾವಾಗಾದರೂ ಹಾಲಿಗೆ ಒಂದು 5 ಕಾಳು ಹಾಕ್ಕೊಂಡು ಹಾಲು ಕುಡಿಯೋದ್ರಿಂದ ಈ ಮೂಳೆ ಗಟ್ಟಿಯಾಗುತ್ತೆ. ಈ ತುಂಬ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗಂತೂ ಇದು ತುಂಬ ಯೂಸ್ಫುಲ್. ಮೂಳೆ ಎಲ್ಲ ನೋವು ಬರ್ತಾಯಿದ್ರೆ ಇದನ್ನು ಜಾಸ್ತಿ ಯೂಸ್ ಮಾಡಿ ಒಳ್ಳೇದಿರುತ್ತೆ. ಮತ್ತು ಮಕ್ಳಿಗೂ ಕೂಡ ಕೊಡ್ಬೋದು. ನನ್ನ ಮಕ್ಳಿಗಂತೂ ತುಂಬ ಫೇವ್ರೆಟ್ಟು. ಅವ್ರಿಗೆ ಏನಾದ್ರು ಕಣ್ಣು ಮುಂದೆ ಇದ್ರಂತೂ ಅಮ್ಮ ಕೊಡು, ಅಮ್ಮ ನಂಗೆ ಬೇಕು, ಅದು ಬೇಕು ಅಂದ್ಕೊಂಡು ಇಸ್ಕೊಂಡು ತಿಂತಾರೆ. ಮತ್ತು ನಾನಿಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗೂ ಕೂಡ ರೆಸಿಪಿ ಮಾಡ್ಕೊಬಿಡೋಣ. ಏನಾದರೂ ಈ ರೀತಿ ಮಾಡಿಟ್ಬಿಟ್ರೆ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಗುತ್ತೆ. ಅವ್ರು ನೈಟೆಲ್ಲ ಸ್ವಲ್ಪ ಊಟ ತಿನ್ನೋದು ಕಮ್ಮಿ ಅಲ್ವಾ. ಈ ರೀತಿ ಏನಾದ್ರು ರೆಸಿಪಿ ಮಾಡಿಟ್ರೆ ತಿಂತಾರೆ, ಅವ್ರಿಗೆ ಸ್ನ್ಯಾಕ್ಸ್ ಥರ ತಿನ್ಕೊತಾರೆ. ಇದು ಒಳ್ಳೆಯದು. ಆಲ್ಮೋಸ್ಟ್ ಈ ಪೇಪರ್ ಅವಲಕ್ಕಿಲಿ ಎಂತಾದರೂ ರಾತ್ರಿ ಹೊತ್ತು ಅನ್ನ ಕಮ್ಮಿ ಮಾಡಿ ಈ ರೀತಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ಇದನ್ನು ನೋಡಿ ನಾನು ಈ ರೀತಿ ಎಲ್ಲ ಮಸಾಲೆ ಎಲ್ಲ ಫುಲ್ ಫ್ರೈ ಮಾಡ್ಕೊಂಡು ಈ ಪೇಪರ್ ಅವಲಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ತುಂಬ ಪ್ರೋಟೀನ್ ಇರೋ ಅಂಶ ಇರೋಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನಾನು ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕಾಳುಗಳು ಮತ್ತು ಮಖಾನ ಮಿಕ್ಸ್ಚರು, ಡ್ರೈ ಫ್ರೂಟ್ಸ್ ಅಂದರೆ ಕಡಲೆ ಬೀಜನೂ ಹಾಕಿದ್ದೀನಿ, ಮತ್ತು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇಲ್ಲಿ ನಾನು ಕಡಲೆಪುರಿದು ಕೂಡ ನಾನು ಇಲ್ಲಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಎಂತ ಅಂದರೆ ಇದು ಬೆಳ್ಳುಳ್ಳಿ ಕಡಲೆಪುರಿ ಒಗ್ಗರಣೆ ಅಂತ ಮಾಡಿಟ್ಟಿದ್ದೀನಿ. ಈ ರೀತಿ ಮಾಡಿಕೊಟ್ರೆ ಮನೆಯಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ. ನಿಮ್ಗೇನಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಈ ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ. ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇಷ್ಟ ಆದಲ್ಲಿ ಒಂದು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಲವ್ ಯು.